latest cantonment news updates, subscribe to CNT News and click bell icon to get regular updates. ಈ ದೇವಸ್ಥಾನ ಸುಮಾರು ಒಂದು 50ರಿಂದ 60 ವರ್ಷ ಭಕ್ತರೆಲ್ಲರೂ ಸಹಿತ ಈ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಕರ್ಮಾರಿಷ್ಟಗಳನ್ನು ನಿವಾರಣಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ. ಅದೇ ರೀತಿಗಳಿಗೂ ಸಹಿತ ವಿಶೇಷವಾದ ವರಗಳನ್ನು ಕೊಟ್ಟಿದ್ದಾನೆ ಭಗವಂತ. ಮನೆ ಇಲ್ಲದ ಇರುವಂತಹ ಭಕ್ತಾದಿಗಳನ್ನೇ ಮನೆಯನ್ನು ಈಡೇರಿಸಿಕೊಟ್ಟಿದ್ದಾನೆ. ಇರುವಂತಹ ಹುಡುಗರಿಗೆ ಅಥವಾ ಯುವತಿಯರಿಗೆ ಕಲ್ಯಾಣವನ್ನು ರೂಪಿಸಿಕೊಟ್ಟಿದ್ದಾನೆ ಭಗವಂತ. ವೀರಪ್ಪಲ್ಲಿ ಅಭಯಾಂಜನೇಯ ಅನ್ನುವ ಜಯಂತಿ ಸ್ಪೆಷಲ್ ವೀಕ್ಷಿಸಿ CNT ನ್ಯೂಸ್ನಲ್ಲಿ ಮಾತ್ರ. ಆಧ್ಯಾತ್ಮಿಕ ಸಾಂತ್ವನ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದ ದೈವಿಕತೆಯನ್ನು ಪ್ರವೇಶಿಸಿ ಚಿಂತಾಮಣಿ ತಾಲೂಕಿನ ವೀರಪ್ಪಲ್ಲಿ ಗ್ರಾಮದ ಸುಂದರ ಪರಿಸರದಲ್ಲಿ ಸ್ಥಾಪಿತವಾಗಿರುವ ಈ ದೇವಾಲಯವು 1969ರಿಂದ ಮಾರ್ಗದರ್ಶನ ಜ್ಯೋತಿಯಾಗಿದೆ. ಶ್ರೀ ಅಭಯಾಂಜನೇಯ ಸ್ವಾಮಿಯ ದೈವಿಕ ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ. ಈ ದೇವಾಲಯವು ಕೇವಲ ವಾಸ್ತುಶಿಲ್ಪದ ಅದ್ಭುತವಲ್ಲ, ಆಧ್ಯಾತ್ಮಿಕತೆ ಮತ್ತು ಶಾಂತಿಯ ಆಳದಲ್ಲಿನ ಪ್ರಯಾಣವಾಗಿದೆ. ಅಂಜನಿ ಸುತ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ 6ನೇ ವರ್ಷದ ಹನುಮ ಜಯಂತಿ ಪ್ರಯುಕ್ತ ರಾಮಕೋಟಿ ಭಜನೆಯನ್ನು ಏರ್ಪಡಿಸಲಾಗಿದೆ. ಹಾಗೂ ಮತ್ತೆ ಹನುಮ ಜಯಂತಿ ಪ್ರಯುಕ್ತ ರಾಮಕೋಟಿ ಭಜನೆಯನ್ನು ದಿನಾಂಕ 12 ಗುರುವಾರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಮುಕ್ತಾಯ. ಇನ್ನು ಅಂಜನಿ ಸುತ ಫೌಂಡೇಶನ್ ವತಿಯಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದು ದಿನಾಂಕ 12/12/2024 ಗುರುವಾರ ಬೆಳಗ್ಗೆ 8 ಗಂಟೆಗೆ ಶ್ರೀರಾಮಕೋಟಿ ಭಜನೆ ಆರಂಭವಾಗುತ್ತೆ. ಗುರುವಾರ ಸಂಜೆ 6:30ಕ್ಕೆ ಯಾಗಶಾಲೆ ಪ್ರವೇಶ, ಕಳಶ ಪೂಜೆ ಸ್ಥಾಪನೆ, ಗಂಗೆ ಪೂಜೆ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಶ್ರೀ, ಗಣಪತಿ ಹೋಮ, ವಾಸ್ತು ಹೋಮ, ನವಗ್ರಹ ಹೋಮ, ಲಘು ಪೂರ್ಣಾಹುತಿ ಸೇರಿದಂತೆ ಶುಕ್ರವಾರ ಬೆಳಗ್ಗೆ ಸುಪ್ರಭಾತ ಸೇವೆ, ಬೆಳಗ್ಗೆ ಗಣಪತಿ ಪೂಜೆ, ನವಗ್ರಹ ಪೂಜೆ, ಪ್ರಧಾನ ಕಲಶ ಪೂಜೆ, ಸ್ವಾಮಿಯವರ ಅಭಿಷೇಕ, ಅಲಂಕಾರ, ರಾಮ ತಾರಕ ಹೋಮ, ಆಂಜನೇಯ ಮೂಲಮಂತ್ರ ಹೋಮ, ಪೂರ್ಣಾಹುತಿ, ಬಲಿ, ಮಂಗಳಾರತಿ, ತೀರ್ಥ ಪ್ರಸಾದ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಉಚಿತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಹಲವಾರು ಗ್ರಾಮಗಳಿಂದ ಭಕ್ತಾದಿಗಳು ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ಹಿಂದಿನಿಂದಲೇ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ದೇವಸ್ಥಾನದ ಸಿಬ್ಬಂದಿ ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಪೆಂಡಲ್ ಹಾಕೋದ್ರ ಮುಖಾಂತರ ಭಕ್ತಾದಿಗಳಿಗೆ ಪ್ರಸಾದದ ವಿತರಣೆಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ಆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಒಂದು ಗ್ರಾಮಸ್ಥರು ವೀರಪ್ಪಲ್ಲಿ ಗ್ರಾಮಕ್ಕೆ ಪ್ರವೇಶ ಮಾಡತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಏರ್ಪಡಿಸಲಾಗಿದೆ. ಇನ್ನು ದೇವಸ್ಥಾನಕ್ಕೆ ವಿಶೇಷ ಹೂವಿನ ಅಲಂಕಾರ ಮತ್ತು ದೇವಸ್ಥಾನದ ದಾರಿಯ ಏನಪ್ಪಾ ಅಂತ ಹೇಳಿದ್ರೆ ಬಂದಿರುವಂತಹ ಸರ್ವ ಭಕ್ತಾದಿಗಳಿಗೂ ಸಹಿತ ಅನ್ನ ಪ್ರಸಾದವನ್ನ ನಾವು ನೆರವೇರಿಸ್ತಾ ಇದ್ದೀವಿ. 2 ದಿನಗಳ ಕಾಲ ಸಂಪೂರ್ಣವಾಗಿ ಅನ್ನ ಪ್ರಸಾದವನ್ನ ನಾವು ಭಗವಂತನ ಕೃಪೆಯಲ್ಲಿ ನೀಡ್ತಾ ಇದ್ದೀವಿ.